ನಮಸ್ಕಾರ ಸ್ನೇಹಿತರೆ, ಸೌಲಭ್ಯ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ವಾ? ಅಥವಾ ನಿಮ್ಮ ಮನೆಯಲ್ಲಿರುವ ಯಾರಾದರೂ ಇನ್ನೂ ಹಣ ಜಮೆಯಾಗಿಲ್ಲ ಅಂತ ಹೇಳ್ತಿದ್ದಾರಾ? ಎಲ್ಲ ದಾಖಲೆಗಳು ಸರಿಯಾಗಿವೆ, ಆಧಾರ್ ಲಿಂಕ್ ಆಗಿದೆ, ಬ್ಯಾಂಕ್ ಖಾತೆಯೂ ಸರಿ ಇದೆ. ಆದರೂ ಹಣ ಬರದೇ ಇದ್ರೆ ಅದರ ಹಿಂದಿರುವ ಪ್ರಮುಖ ಕಾರಣಗಳಲ್ಲಿ ಒಂದು ಡಿಬಿಟಿ ಸಕ್ರಿಯವಾಗಿಲ್ಲದಿರುವುದು ಆಗಿರಬಹುದು. ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿಬಿಟಿ ಅಥವಾ ಆಧಾರ್ ಮ್ಯಾಪಿಂಗ್ ಸರಿಯಾಗಿಲ್ಲದಿದ್ರೆ ಹಣ ನಿಮ್ಮ ಖಾತೆಗೆ ತಲುಪದೇ ಇರಬಹುದು. ಹಾಗಾದ್ರೆ ಈ ಡಿಬಿಟಿ ಅಂದ್ರೇನು? ಅದು ಯಾಕೆ ಅಷ್ಟೊಂದು ಮುಖ್ಯ? ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿಬಿಟಿ ಸಕ್ರಿಯವಾಗಿದೆಯೇ ಎಂದು ತಿಳಿಯೋದು ಹೇಗೆ? ಸಕ್ರಿಯಗೊಳಿಸೋದು ಹೇಗೆ? ಮತ್ತು ಇದರಿಂದ ಗೃಹಲಕ್ಷ್ಮಿ ಸೇರಿದಂತೆ ಇತರೆ ಸರ್ಕಾರಿ ಯೋಜನೆಗಳಿಗೆ ಏನು ಸಂಬಂಧ? ಇವೆಲ್ಲದರ ಬಗ್ಗೆ ಸರಳ ಕನ್ನಡದಲ್ಲಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಡಿಬಿಟಿಯ ಫುಲ್ ಫಾರ್ಮ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅಂದ್ರೆ ಸರ್ಕಾರದಿಂದ ಸಿಗುವ ಆರ್ಥಿಕ ನೆರವನ್ನ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ವ್ಯವಸ್ಥೆಯೇ ಈ ಡಿಬಿಟಿ. ಹಿಂದೆ ಅನೇಕ ಸರ್ಕಾರಿ ಯೋಜನೆಗಳಲ್ಲಿ ಹಣ ವರ್ಗಾವಣೆ ಹಲವು ಹಂತಗಳಲ್ಲಿ ನಡೆಯುತ್ತಿತ್ತು. ಆ ಪ್ರಕ್ರಿಯೆಯಲ್ಲಿ ವಿಳಂಬವಾಗುವುದು, ತಪ್ಪು ಖಾತೆಗೆ ಹಣ ಹೋಗುವುದು ಅಥವಾ ದುರುಪಯೋಗವಾಗುವ ಸಾಧ್ಯತೆಗಳೂ ಇರುತ್ತಿದ್ದುವು. ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಲು ಭಾರತ ಸರ್ಕಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವ್ಯವಸ್ಥೆಯನ್ನ ಜಾರಿಗೆ ತಂದಿತು. ಇದರಿಂದ ಸರ್ಕಾರ ಬಿಡುಗಡೆ ಮಾಡುವ ಹಣ ನೇರವಾಗಿ ಅರ್ಹ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. ಇಂದು ಭಾರತದಲ್ಲಿ ಅನೇಕ ಸರ್ಕಾರಿ ಯೋಜನೆಗಳು ಡಿಬಿಟಿ ಮೂಲಕವೇ ಹಣ ವರ್ಗಾವಣೆ ಮಾಡುತ್ತಿವೆ. ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆಯ ನಗದು ಸಹಾಯ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ವೃದ್ಧಾಪ್ಯ ಪಿಂಚಣಿ, ವಿಧವಾ ವೇತನ, ಅಂಗವಿಕಲರ ಪಿಂಚಣಿ, ವಿದ್ಯಾರ್ಥಿ ವೇತನ, ಅಡುಗೆ ಅನಿಲ ಸಬ್ಸಿಡಿ ಮತ್ತು ಇನ್ನು ಅನೇಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಡಿಬಿಟಿ ವ್ಯವಸ್ಥೆಯನ್ನ ಬಳಸಲಾಗ್ತಿದೆ. ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿಬಿಟಿ ಸರಿಯಾಗಿದ್ರೆ ಮಾತ್ರ ಸರ್ಕಾರದ ಹಣ ಸರಿಯಾದ ಸಮಯಕ್ಕೆ ಬರಲು ಅನುಕೂಲವಾಗುತ್ತದೆ. ಈಗ ಪ್ರಶ್ನೆ, ಡಿಬಿಟಿ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದು. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ, ಸರ್ಕಾರ ಬಿಡುಗಡೆ ಮಾಡಿದ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ. ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇರೋದಿಲ್ಲ. ಹಣದ ದುರುಪಯೋಗ ಅಥವಾ ಕಳವು ಆಗುವ ಸಾಧ್ಯತೆ ಕಡಿಮೆಯಾಗತ್ತೆ. ಹಣ ಜಮೆಯಾದ ಕೂಡಲೇ SMS ಅಥವಾ ಬ್ಯಾಂಕ್ ಎಂಟ್ರಿ ಮೂಲಕ ತಿಳಿದುಕೊಳ್ಳಬಹುದು. ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿರುತ್ತದೆ. ಹಾಗಾಗಿ ಸರ್ಕಾರದ ನೆರವು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಫಲಾನುಭವಿಗೆ ತಲುಪುತ್ತದೆ. ಇನ್ನು ಅನೇಕ ಜನರಿಗೆ ಒಂದು ಗೊಂದಲ ಇರುತ್ತೆ. ನಾನು ಅರ್ಹನಿದ್ದೇನೆ, ಎಲ್ಲ ದಾಖಲೆಗಳು ಸರಿಯಿವೆ, ಆದರೆ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದು. ಇದಕ್ಕೆ ಹಲವು ಕಾರಣಗಳಿರಬಹುದು. ಅವುಗಳಲ್ಲಿ ಪ್ರಮುಖ ಕಾರಣವೆಂದರೆ ನಿಮ್ಮ ಆಧಾರ್ ಬ್ಯಾಂಕ್ ಖಾತೆಗೆ NPCI ಮೂಲಕ ಸರಿಯಾಗಿ ಮ್ಯಾಪ್ ಆಗದೇ ಇರುವುದು ಅಥವಾ ಡಿಬಿಟಿ ಸಕ್ರಿಯವಾಗಿರದೇ ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ವಿಳಂಬವಾಗಬಹುದು, ಅನ್ನಭಾಗ್ಯದ ಹಣ ಬಾರದೇ ಇರಬಹುದು, ಪಿಎಂ ಕಿಸಾನ್ ಸೇರಿದಂತೆ ಇತರೆ ಡಿಬಿಟಿ ಯೋಜನೆಗಳ ಹಣವು ಜಮೆಯಾಗದೇ ಇರಬಹುದು. ಆದ್ದರಿಂದ ಡಿಬಿಟಿ ಸ್ಥಿತಿಯನ್ನ ಪರಿಶೀಲಿಸುವುದು ಬಹಳ ಮುಖ್ಯ. ಹಾಗಾದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿಬಿಟಿ ಸಕ್ರಿಯವಾಗಿದೆಯೇ ಎಂಬುದನ್ನು ಹೇಗೆ ತಿಳಿಯೋದು? ಇದಕ್ಕೆ ಹಲವು ಸುಲಭ ಮಾರ್ಗಗಳಿವೆ. ಮೊದಲ ವಿಧಾನ, ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಸಿಬ್ಬಂದಿಯ ಬಳಿ ನನ್ನ ಬ್ಯಾಂಕ್ ಖಾತೆಯಲ್ಲಿ ಡಿಬಿಟಿ ಆಕ್ಟಿವ್ ಆಗಿದೆಯೇ ಅಥವಾ ನನ್ನ ಆಧಾರ್ NPCI ಮ್ಯಾಪಿಂಗ್ ಆಗಿದೆಯೇ ಎಂದು ಕೇಳಬಹುದು. ಎರಡನೇ ವಿಧಾನ, ನಿಮ್ಮ ಆಧಾರ್ ಯಾವ ಬ್ಯಾಂಕ್ ಖಾತೆಗೆ ಮ್ಯಾಪ್ ಆಗಿದೆ ಎಂಬುದನ್ನು ಪರಿಶೀಲಿಸಿ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದರೆ ಯಾವ ಖಾತೆಗೆ ಸರ್ಕಾರದ ಹಣ ಬರಲಿದೆ ಎಂಬುದನ್ನು ಇದರಿಂದ ತಿಳಿಯಬಹುದು. ಇನ್ನು ಮೂರನೇ ವಿಧಾನ, ಕೆಲವು ಬ್ಯಾಂಕ್ಗಳು ತಮ್ಮ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ನೆಟ್ ಬ್ಯಾಂಕಿಂಗ್ನಲ್ಲಿ ಡಿಬಿಟಿ ಅಥವಾ ಆಧಾರ್ ಸೀಡಿಂಗ್ ಮಾಹಿತಿ ತೋರಿಸುತ್ತವೆ. ಅಲ್ಲಿ ಕೂಡ ಪರಿಶೀಲಿಸಬಹುದು. ಒಂದು ವೇಳೆ ಡಿಬಿಟಿ ಸಕ್ರಿಯವಾಗಿಲ್ಲ ಎಂದು ತಿಳಿದರೆ ಚಿಂತಿಸುವ ಅಗತ್ಯವಿಲ್ಲ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿ. ಹಾಗೆ ಡಿಬಿಟಿ ಅಥವಾ ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗ್ ಸಕ್ರಿಯಗೊಳಿಸಲು ಅರ್ಜಿ ನೀಡಿ. ಬ್ಯಾಂಕ್ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಮತ್ತೊಮ್ಮೆ ಡಿಬಿಟಿ ಸಕ್ರಿಯವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ನೆನಪಿಟ್ಕೊಳ್ಳಿ. ನಿಮ್ಮ ಬಳಿ 2 ಅಥವಾ 3 ಬ್ಯಾಂಕ್ ಖಾತೆಗಳಿದ್ದರೆ ಸಾಮಾನ್ಯವಾಗಿ ಆಧಾರ್ಗೆ NPCI ಮ್ಯಾಪಿಂಗ್ ಆಗಿರುವ ಒಂದೇ ಬ್ಯಾಂಕ್ ಖಾತೆಗೆ ಡಿಬಿಟಿ ಹಣ ಜಮೆಯಾಗುತ್ತದೆ. ಹಾಗಾಗಿ ಹಣ ಬೇರೆ ಖಾತೆಗೆ ಯಾಕೆ ಬರಲಿಲ್ಲ ಎಂದು ಗೊಂದಲ ಪಡಬೇಡಿ. ಮೊದಲು ನಿಮ್ಮ ಆಧಾರ್ ಯಾವ ಬ್ಯಾಂಕ್ ಖಾತೆಗೆ ಮ್ಯಾಪ್ ಆಗಿದೆ ಎಂಬುದನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ಬ್ಯಾಂಕ್ನಲ್ಲಿ ಮ್ಯಾಪಿಂಗ್ ಬದಲಾವಣೆ ಮಾಡಿಸಿಕೊಳ್ಳಬಹುದು.
ಒಟ್ಟಾರೆಯಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ, ಅನ್ನಭಾಗ್ಯದ ಹಣ ಅಥವಾ ಇತರೆ ಯಾವುದೇ ಸರ್ಕಾರಿ ಯೋಜನೆಯ ಹಣ ಬರುತ್ತಿಲ್ಲ ಎಂದಾದ್ರೆ ಮೊದಲು ನಿಮ್ಮ ಡಿಬಿಟಿ ಅಥವಾ ಆಧಾರ್ NPCI ಮ್ಯಾಪಿಂಗ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಒಂದು ಸಣ್ಣ ಪರಿಶೀಲನೆಯಿಂದ ದೊಡ್ಡ ಸಮಸ್ಯೆ ಬಗೆಹರಿಯಬಹುದು. ಇನ್ನು ಹಣ ಬರದಿರುವುದಕ್ಕೆ ಡಿಬಿಟಿ ಮಾತ್ರವೇ ಕಾರಣವಾಗಿರಬೇಕೆಂದಿಲ್ಲ. ಅರ್ಹತೆ, ದಾಖಲೆಗಳ ದೋಷ, ಯೋಜನೆಯ ಸ್ಥಿತಿ, ಬ್ಯಾಂಕ್ ವಿವರಗಳು ಅಥವಾ ಆಡಳಿತಾತ್ಮಕ ಕಾರಣಗಳೂ ಇರಬಹುದು. ಆದ್ದರಿಂದ ಸಂಬಂಧಿತ ಇಲಾಖೆಯಲ್ಲೂ ಅಗತ್ಯವಿದ್ದರೆ ಪರಿಶೀಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು, ಸ್ನೇಹಿತರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೊಂದಿಗೆ ತಪ್ಪದೇ ಶೇರ್ ಮಾಡಿ. ಇಂತಹ ಸರ್ಕಾರಿ ಯೋಜನೆಗಳ ನಿಖರ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಸೌಲಭ್ಯ ಭಂಡಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ.